ಸ್ನೇಹಿತರೆ, ಇದು ಪ್ಲಾಸ್ಟಿಕ್ ಪೈಪಿಗೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ದೀನಿ. ಸೊ ಇಲ್ಲಿ ಮೇಲೆ ನಿಮಗೆ ಆ್ಯಂಟೆನಾ ಕಾಣಿಸ್ತಾ ಇದೆ. ಇದು ಕಾಪರಿಂದ ಮಾಡಿರೋಂಥದ್ದು, ಸ್ಪೆಷಲ್ ಕಾಪರು. ಮತ್ತು ಕಾಯಿಲೆಲ್ಲ ಅದಕ್ಕೆ ಅಳವಡಿಸಿದ್ದೀನಿ. ಸೊ ಇದರಿಂದ ಕೆಳಗಡೆಗೆ ವೈರ್ ಹೋಗುತ್ತೆ. ಈ ರೀತಿ ವೈರ್ ಮನೆಯ ಒಳಗಡೆಗೆ ನೀವು ಕರೆಂಟ್ ಬಲ್ಪ್ ಹಾಕ್ತಿರಲ್ಲ, ಆ ಪ್ಲಗ್ಗಿಗೆ ಕನೆಕ್ಟ್ ಮಾಡಿದ್ರೆ ಆಯಿತು, ಬರೀ ಪ್ಲಗ್ಗಿಗೆ. ಸೊ ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ನಿಮಗೆ ಸಿಗ್ನಲ್ ಸಿಗುತ್ತೆ. ನಮಗೇನು ತೊಂದರೆ ಆಗ್ತಾಯಿತ್ತು ಅಂದರೆ, ಹೆಚ್ಚಿನ ಅಂಶ ನಮ್ಮ ಮನೆ ಒಳಗಡೆ ಸಿಗ್ನಲ್ ಸಿಗ್ತಾ ಇರಲಿಲ್ಲ. ಏನೇ ಬೇಕು ಅಂತ ಅಂದರೂ ನಾವು ಮನೆಯಿಂದ ಹೊರಗಡೆ ಬರಬೇಕಾಗಿತ್ತು. ಏರ್ಟೆಲ್ ಆಗಲಿ BSNL ಆಗಲಿ ಯಾವುದೂ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಸೊ ಈ ಸಿಗ್ನಲ್ ಬೂಸ್ಟರ್ ಹಾಕಿದ್ಮೇಲೆ 1 ಪಾಯಿಂಟ್ ಇದ್ದಿದ್ದು 4 ಪಾಯಿಂಟಿಗೆ ಬಂದು ನಿಂತಿದೆ. ಇಂಟರ್ನೆಟ್ ಬರುತ್ತೆ, ಆದರೆ ಸ್ಲೋ ಆಗಿ ಬರುತ್ತೆ. ಬಟ್ ಕಾಲ್ ಮಾಡಲಿಕ್ಕೇನು ತೊಂದರೆ ಇಲ್ಲ. ಕಮೆಂಟ್ ಮಾಡಿ, ಏನಾದರೂ ವಿಷಯ ಬೇಕಾದಲ್ಲಿ ಸಂಪರ್ಕಿಸಿ. ಅರವಿಂದ್, ಯಲಗೂಡಿಗೆ, ಆಲ್ದೂರು. ನೋಡಿ ಸ್ನೇಹಿತರೆ, ಇದು ನಾನೇ ತಯಾರಿಸುವಂಥ ಮೊಬೈಲ್ ಸಿಗ್ನಲ್ ಬೂಸ್ಟರ್. ನಮ್ಮ ಮನೆಯ ಒಳಗಡೆ ಸಿಗ್ನಲ್ ಬರ್ತಾ ಇರಲಿಲ್ಲ, ಅದರಿಂದ ನಾನಾಗೆ ಖುದ್ದಾಗಿ ಆವಿಷ್ಕಾರ ಮಾಡಿರೋವಂಥ ಆ್ಯಂಟೆನಾ ಸಿಗ್ನಲ್ ಬೂಸ್ಟರ್. ಸೊ ಇಲ್ಲಿಂದ ವೈರ್ ಬಂದು ನಮ್ಮ ಮನೆಯ ಕಿಟಕಿಯ ಬಳಿ ವೈರ್ ಬಂದಿರುತ್ತದೆ. ಒಳಗಡೆ ನೋಡಿ ಈ ರೀತಿ ಕರೆಂಟ್ ಪ್ಲಗ್ಗಿಗೆ ನಾನು ಹಾಕಿದ್ದೀನಿ. ಕರೆಂಟ್ ಪ್ಲಗ್, ಬರೀ ಪ್ಲಗ್ಗು ಅಥವಾ ವೈರ್ನ ನೀವು ಜಸ್ಟ್ ನಿಮ್ದು ಯಾವುದಾದ್ರೂ ಕಂಬಕ್ಕೆ, ಈ ರಾಡ್ಗೆ ಯಾವುದಕ್ಕಾದರೂ ಸುಚ್ಚಬಹುದು. ಮುಂದೆ ಏನು ಅಂತ ತೋರಿಸ್ತೀನಿ ನಿಮಗೆ.